ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಕ್ಕಂಥ ಹಕ್ಕಿರ್ತದೆ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಥರ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಹೊರಗಡೆ ಬಂದ ಮೇಲೆ ಚಪ್ಪಲಿ ಎಸೆಯೋದು. ನೀವು ಚಪ್ಪಲಿ ಎಸೆಯೋದು ಮಾತ್ರ ನೋಡಿದ್ದೀರ. ನಾವು ಪ್ರದೀಪಿಗೆ ಅವತ್ತೇ ಮಾರನೇ ದಿವಸನೇ, ಅಂದರೆ ಈ ಘಟನೆ ಆಗಿ ಮಾರನೇ ದಿವಸ ಫೋನಲ್ಲಿ ಮಾತಾಡಿದಾಗ ಭಾಳ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡ್ರು. ಹೇಳಲಿಲ್ಲ ಆವಾಗ ಸಡನ್ನಾಗಿ ಏನು ಅಂಥೇಳಿ. ಫಸ್ಟು ಅದು ಅವರ ಕುಟುಂಬದ ಬಗ್ಗೆ ಒಳಗಡೆ ಇದಾಗಿದ್ದು. ಯಾಕೆಂದರೆ ಒಳಗಡೆ ಮೋಸ್ಟ್ಲಿ ನಿಮಗೂ ಎಷ್ಟರ ಮಟ್ಟಿಗೆ ಮಾಧ್ಯಮದಲ್ಲಿ ಸಿಕ್ಕಿದ ಗೊತ್ತಿಲ್ಲ ನಿಮಗೆ. ಬಟ್ ಹೀಸ್ ಟ್ರೈಂಗ್ ಟು ಫೈಂಡ್ ಔಟ್. ಐ ಟೋಲ್ಡ್ ಯಾರು ವೀಡಿಯೋ ಮಾಡಿರ್ತಾರೆ ಅದನ್ನು ತಗೋಬೇಕು, ಅದನ್ನು ಕೂಡ ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಏನಾಗ್ತದೆ, ಪ್ರಜಾಪ್ರಭುತ್ವದಲ್ಲಿ ಟೀಕಾ ಟಿಪ್ಪಣಿಗಳು ನಡೀತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹೋಗಿ ತಾಯಿಯವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅದನ್ನೆಲ್ಲ ಪಾಪ ನಿನ್ನೆ ಭಾಳ ಕಣ್ಣೀರು ಹಾಕ್ಕೊಂಡು ಭಾಳ ದುಃಖ ಮಾಡಿಕೊಂಡು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ರು. ಅಂದರೆ ಒಂಥರ ಈಗ ಏನಾಗ್ತದೆ, ಅವ್ರಿಗೂ ಸ್ವಲ್ಪ ಹುಮ್ಮಸ್ಸು, ಅವರಿಗೆ ಆ ಯಂಗ್ ಬ್ಲಡ್ ಅಂತ ಏನು ಹೇಳ್ತೀರಾ ಅದಿದೆ. ಅದು ಫಸ್ಟ್ ಅವ್ರ ಕ್ಯಾರೆಕ್ಟ್ರ್ ಕೂಡ ಹಾಗೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾರು ಸರ್ಕಾರಿ ಕಾರ್ಯಕ್ರಮವನ್ನು ಬಂದು ನಿಲ್ಲಿಸ್ತಾರೆ, ಯಾರು ಏನೇ ಆಗಲಿ ಸರ್ಕಾರಿ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಅಧಿಕಾರ ಬರಲ್ಲ. ಯಾರು ನಿಲ್ಲಿಸಿದವರು ಅಂಥೇಳಿ ಮತ್ತೆ ತೊಗೊಂಡ್ರೆ ಮತ್ತೆ ನಾನು ಜಾತಿ ಮಾಡ್ದಂಗೆ ಆಗ್ಬಿಡುತ್ತೆ. ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಒಳಗಡೆ ಹೋಗಿ ಆಮೇಲೆ ನಾವು ನಿನ್ನೆನೂ ತಿಳ್ಕೊಂಡ್ವಿ. ಅಲ್ಲಿ ಏನಾಗಿದೆ, ಇನ್ನೊಂದು ವಿಚಾರ, ಇಲ್ಲಿ ಹತ್ತಿರ ಇದೆ ಚಿಕ್ಕಬಳ್ಳಾಪುರ ಅಂಥೇಳಿ ಎಲ್ಲ ಪೊಲೀಸ್ ಫೋರ್ಸ್ನು ಕೂಡ ಈ ಕಡೆ ತೊಗೊಂಡ್ಬಿಟ್ಟಿದ್ದಾರೆ. ಒಳಗಡೆ ಪೊಲೀಸ್ ಫೋರ್ಸ್ ಭಾಳ ಕಮ್ಮಿ ಇದೆ, ಹೊರಗಡೆಗೆ ಆಮೇಲೆ ಅಕ್ಯುಮುಲೇಟ್ ಮಾಡಿದ್ದಾರೆ. ಚಪ್ಪಲಿ ಎಸ್ದಾಗ ಪ್ರದೀಪ್ ಈಶ್ವರಿಗೆಲ್ಲ ಪೊಲೀಸ್ ಅವ್ರ ತಲೆ ಮೇಲೆ ಬಿದ್ದಿದೆ, ಅದು ಪೊಲೀಸ್ ಅವ್ರಿಗೆ ಬಿದ್ದಿದೆ. ಅದಾದಮೇಲೆ ಅವರು ಸ್ವಲ್ಪ ಆ್ಯಂಗರ್ ಆಗಿ ಸ್ವಲ್ಪ ಎಲ್ಲ ತೊಗೊಂಡು ಇದೆಲ್ಲ ಮಾಡಿ ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಿಯಾಂಕ್ ಖಾರ್ಗೆ ಅವ್ರಿಗೂ ಫೋನ್ ಮಾಡಿದರು, ಮತ್ತು ಡಿ ಜಿ ಅವ್ರಿಗೂ ಮಾಡಿ ನೋಡಿ ಇದೆಲ್ಲದು ತಪ್ಪಾಗ್ತದೆ. ಯಾಕೆಂದರೆ ಇದು ಎಲ್ಲರಿಗೂ ಹೇಳ್ತಕ್ಕಂಥ ಹಕ್ಕುಗಳು ಬರ್ತದೆ. ಆದರೆ ಕೆಟ್ಟ ಮಾತುಗಳನ್ನು, ಕೆಟ್ಟ ಪದಗಳನ್ನು ಹೆತ್ತ ತಂದೆ ತಾಯಿಯವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು. ನಾವು ಮತ್ತು ಪ್ರದೀಪ್ಗೂ ಹೇಳಿದೆ, ಇವೆಲ್ಲ ರಾಜಕಾರಣದೊಳಗೆ ಇರ್ತದೆ. ಈಗ ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರಪ್ಪ, ಹೇರ್ ಸ್ಟೈಲು ಅವು ಇವು ಅಂತ. ಏನೋ ಹೊತ್ಲಾಗ ನಡೀತವೆ, ಏನು ತೊಂದರೆ ಏನಿಲ್ಲ. ಕನ್ನಡದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸುಡ್ಗಾಡು ಮಾತಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ವೈಯಕ್ತಿಕವಾಗಿ ಇಷ್ಟೊಂದು ಕೀಳ್ಮಟ್ಟದ ಒಂದು ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು ಆವಾಗ ಏನಾಗಿದೆ ಪಾಪ ಅವ್ರಿಗೂ ಹೊರಗಡೆ. ಆಮೇಲೆ ಇದ್ರ ಬಗ್ಗೆ ಏನು ಜಾತಿ ಬಗ್ಗೆ ಹೇಳಿದ್ದಾರೆ. ನೋಡಿ, ನಮ್ಮ ದೇಶದೊಳಗೆ ಜಾತಿ ಬಗ್ಗೆ ಯಾವನಾರು ತಗೊಂಡು ಬಂದರೆ ಫಸ್ಟು ಅವ್ರನ್ನ ನಾನು ಹೇಳ್ತಾ ಇದ್ದೀನಿ, ಹಾಗೆ ಬಿಡಬಾರ್ದು. ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ಜಾತಿನಿಂದನೇ ನಾಟ್ ಅಲೌಡ್. ತಂದೆ ತಾಯಿಯವರಿಗೆ ಹೆತ್ತಿರೋರು ಒಂದು ಕಡೆಗೆ ಜಾತಿ ಧರ್ಮ ಮಾಡಿಕೊಂಡ್ರೆ ಅದಕ್ಕೆ ಅವನು OBC ಆ ಥರ ಅವನಿಗೆ ಮನಸ್ಸಿಗೆ ಇದಾಯಿತು. ಮತ್ತು ಅದು ನಿನ್ನೆ ಹೇಳ್ಕೊಂಡ ಅವನು, ಇಲ್ಲ ನಾವೇನು ಹಿಂದುಳಿದವರು ಅಂತೇಳಿ ಈ ಥರ ಮಾಡ್ತಾರ ಸರ್, ಅಲ್ಲಿ ವರ್ಗದವರು ಅದು ಇದು ಅಂದ್ಬಿಟ್ಟ. ನೋಡಪ್ಪ, ಆ ಥರ ಅನ್ಕೋಬೇಡ. ಯಾರೊಬ್ಬರು ವೈಯಕ್ತಿಕವಾಗಿ ಒಂದು ಪಕ್ಷದಿಂದನೇ ಬಂದಿದ್ದದು, ಅದು JDS ಪಕ್ಷದವರೇ ಬಂದಿದ್ದು, ಕೆಲವರು BJP ಅವ್ರ ಜೊತೆಗೆ. ಯಾಕೆಂದರೆ ಇಬ್ಬರು ಅವ್ರು ಸೇರ್ಕೊಂಡಿದ್ದಾರೆ. ಬಂದು ಈ ಕೆಲಸ ಮಾಡೋದಿದೆಯಲ್ಲ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಖಂಡನೆ ಮಾಡಬೇಕಾಗ್ತದೆ. ಯಾವುದೇ ಪಕ್ಷದವರಾಗಲಿ ನೀವು ಪೊಲಿಟಿಕಲಿ ಡಿಫೈ ಮಾಡಿ, ಪೊಲಿಟಿಕಲಿ ಹೇಳಿ, ಪೊಲಿಟಿಕಲಿ ಇರ್ತದೆ ಸಾಕಷ್ಟು. ಆದರೆ ಈ ಥರ ಇಲ್ಲೇ ಹೊರಗಡೆ ಹಿಂಗೆ ಹೋದರೆ ನಾಳೆ ನೀವು ಎಲ್ಲಿವರೆಗೂ ಹೋಗ್ತೀರಾ? ರೋಡಲ್ಲಿ ಹಂಗಾರೆ ಎಲ್ಲ ಸಾಮಾನ್ಯ ಪ್ರಜೆಗೂ ಮಾಡ್ತಾರಲ್ಲ ಹಿಂಗೆ. ಆಮೇಲೆ ನಿಂದನೆ ಮಾಡಬೇಕಾದ್ರೆ OBCಗೆ ಅಂತೇಳಿ ಇವ್ರು ಹೇಳ್ದ. ಎಷ್ಟು % ಇದ್ದಾರೆ OBC? ಅದಕ್ಕೆ ನಿನ್ನೆ ನಾವು ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ವಿ, ಇಲ್ಲ ಸರ್ ಒಂದು ಸಂಘಟನೆ ಮಾಡಬೇಕು, ಹಿಂಗೆ ಬಿಡೋಕ್ಕೆ ಹೋಗಬಾರ್ದು. ಈ ಥರ ನಿಂದನೆಯನ್ನು ಮಾಡ್ಕೊಂಡು ಹೋದರೆ ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನ ಯಾಕೆ ಕೊಟ್ಟಾರೆ ನಿಮಗೆ? ನಾವು ಸಂವಿಧಾನನ ದೇವಸ್ಥಾನದಲ್ಲಿ ಇದ್ದುಬಿಟ್ಟು ದೇವರ ಸ್ಥಾನದಲ್ಲಿದ್ದು ನಾವು ಮಾತಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಇರಬಾರ್ದು. ಪ್ರದೀಪ್ ಅವರು ಸ್ವಲ್ಪ ಹುಮ್ಮಸ್ಸಲ್ಲಿ ಮಾತಾಡಿರ್ಬೋದು. ಬಟ್ ಎಲ್ಲಿಂದ ಶುರು ಆಯಿತು? ಬಿಡದಿ ಬಗ್ಗೆ ಅವ್ರು ಮಾತಾಡಿದ್ದು. ಬಿಡದಿ ಬಗ್ಗೆ ಮಾತಾಡಿದ ತಕ್ಷಣ ಕುಮಾರಸ್ವಾಮಿಯವರು ಯಾರೋ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಎಂಥದ್ದು ಅವ್ರ ಆಸ್ತಿ ಬಗ್ಗೆ ಮಾತಾಡಿದ್ರು. ಇವ್ರು ಏನು ಮಾಡ್ದ, ಅವ್ರ ಆಸ್ತಿ ಬಗ್ಗೆ ಮಾತಾಡ್ದ. ಇದು ಟೀಕಾ ಟಿಪ್ಪಣಿಗಳು ನಡೀತವೆ. ನೀವು ಬೇಕಾದ್ರೆ ತೋರಿಸಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲ ಇದನ್ನು ಹೋಗಿ ಈ ಮಟ್ಟಕ್ಕೆ ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಅವನಿಗೆ ಸಿಟ್ಟು ಬಂದು 15 ವರ್ಷ ಆದಮೇಲೆ ಒಬ್ಬರು ಹಿಂದುಳಿದವ್ರು ಗೆದ್ದಿರೋದು ಇವರಿಗೆ ಸಿಟ್ಟು. ಇದೆಲ್ಲ ಅವ್ನು ಆ್ಯಕ್ಚುಲಿ ಹೀ ಈಸ್ ಅಂಡರ್ ಗೋಯಿಂಗ್. ಇದು ಒಂದೇ ಸತಿಗಲ್ಲ, ನೀವು ತಿಳ್ಕೊಳ್ಳಿ. ಒಂದು 3-4 ಸತಿ ಆಗಿದೆ. ನಾನು 3-4 ಸತಿ ಮಾಡಿದಾಗಲೂ ಕೂಡ ನೀನು ಯಾವುದೇ ಕಾರಣಕ್ಕೂ ನಾನು OBC ಹೀಗೆಲ್ಲ ಹೇಳ್ಕೊಳಕ್ಕೆ ಹೋಗ್ಬೇಡ. ನೀವು OBCನೇ, ನಾನು OBCನೇ. ಬಟ್ ನಮಗೆ ಮತ ಹಾಕಬೇಕಾದ್ರೆ ಎಲ್ಲರೂ ಹಾಕಿರ್ತಾರೆ. ನಾವು ಒಂದು ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಬೇಡ. ನಾವು ಎಲ್ಲರೂ ತೊಗೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಳ್ಳೋಣ. ಅಲ್ಲಿ ಬರೋರು ವಿಕೃತ ಮನಸ್ಸಲ್ಲಿ ಇರ್ತಾರೆ ಹೊರತು ನಿಮ್ಮನ್ನು ಟಾಂಟ್ ಮಾಡೋಕ್ಕೆ ಬರ್ತಾರೆ ಹೊರತು ಅದಕ್ಕೆ ನೀವು ಟಾಂಟ್ ಆಗೋದು ಬೇಡ. ಎಲ್ಲರೂ ಕೂಡ ನಿಮಗೆ ಯಾರು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ನಿಮಗೆ ಆಶೀರ್ವಾದ ಮಾಡಿರ್ತಾರೆ ಅಂಥೇಳಿ ನಿನ್ನೆ
ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ನಾನು ಹೋದೆ ನಿನ್ನೆ. ನಾನು ಯತೀಂದ್ರ ಅವರು ಎಲ್ಲ ಮಾತಾಡ್ಕೊಂಡಿದ್ವಿ, ರವಿ ಬೋಸರಾಜ್ ಅವರಿದ್ದರು, ಆಮೇಲೆ ಎಲ್ಲ ಪಾಪ ಇವರೆಲ್ಲ ಬಂದರು, ಯಾರು ಸಂತೋಷ್ ಲಾಡು, ಚಲುವರಾಯಸ್ವಾಮಿ ಅವರೆಲ್ಲ ಸುಮ್ಮನೆ ಜನರಲಾಗಿ ಬಂದರು. ಬಂದಾಗ ಇದು ಸ್ವಲ್ಪ ಇನ್ನೂ ಚರ್ಚೆ ಲಾರ್ಜ್ ಆಗಾಯಿತು. ಆವಾಗ ಹೇಳಿದರು ಶಿವಲಿಂಗೇಗೌಡರು ಒಂದು ಮಾತು ಹೇಳಿದರು. ಅವರು ಅಷ್ಟೇ ನನಗೂ ಕಣ್ಣಲ್ಲಿ ನೀರು ಬರ್ಸಿಬಿಟ್ರು ವಿಧಾನಸೌಧದೊಳಗೆ. ನಾನು ಬಾಯಿ ಬಿಟ್ಟು ಏನೇನೋ ಮಾತಾಡಿದೆ, ನಾನಿಲ್ಲ, ಅದಕ್ಕೂ ಕ್ಷಮೆ ಕೇಳೋಣ ಬೇಕಾದರೆ. ಬಟ್ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ? ಎಲ್ಲಿಗೆ ಹೋಗ್ತಾ ಇದೆ? ಆಯಿತು, ಈವನ್ ಪ್ರದೀಪ್ ಈಶ್ವರು ತಪ್ಪು ಮಾಡಿದ್ದಾರೆ, ಕೇಸ್ ಹಾಕಿ, ಬೇಡ ಅನ್ನಲ್ಲ. ಸೊ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರಿಗೂ ಕೇಸ್ ಹಾಕಬೇಕಂತ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವರಿಗೆ ಮೊನ್ನೆ ಮಾತಾಡಿದ್ದಾರೆ. ಮಾತಾಡಿ ಈ ಥರ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದು ಬೇರೆ ಕಡೆ ಅಲ್ಲ ರೀ. ಒಂದು ನಿಮಿಷ ಪ್ರವೋಕ್ ಎಲ್ಲಿಂದ ಮಾಡಿದ್ದು? ಪ್ರವೋಕ್ ಯಾವಾಗ ಮಾಡಿದ್ದು? ನೀವೇ ಕರೆಕ್ಟಾಗಿ ನೋಡಿ, ನೀವೇ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅವ್ನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಅವನೇನು ಮಾತಾಡಿಲ್ಲಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಒಪ್ತೀರಾ? ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಹೊರಗಡೆಗೆ ಸಿದ್ದರಾಮಯ್ಯ ಇಲ್ಲ ಅಂಥೇಳಿ ಯಾವ್ದಾರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವ ಕಪ್ಪು ಬಾವುಟ ತೋರಿಸ್ತಾರೆ, ಇದನ್ನು ತೋರಿಸಿ ಏನು ಮಾಡ್ತಾರೆ? ಅವಾಗ ಏನು ಮಾಡ್ತಾರೆ ರೀ? ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತಾರೆ, ಕೇಸ್ ಹಾಕ್ತಾರೆ. ಅದು ರೂಲ್ಸ್ ಇದೆ. ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ವಿರೋಧ ಮಾಡಿದಾಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಅದಕ್ಕೆ ಎಷ್ಟೋ ಜನರು ಕಾಂಗ್ರೆಸ್ ಅವ್ರನ್ನೂ ಅರೆಸ್ಟ್ ಮಾಡಿರ್ತಾರೆ, ನಮ್ಮ ಕಾರ್ಯಕ್ರಮನ ಅವ್ರನ್ನ ಅರೆಸ್ಟ್. ಬಟ್ ಹಂಗೆ ಅಂದ ತಕ್ಷಣ, ಪ್ರಚೋದನೆ ಅಂದ ತಕ್ಷಣ ನೀವು ಹೆಂಗೆ ಬೇಕಾದ್ರೆ ತಾಯಿಯವ್ರ ಬಗ್ಗೆ ಮತ್ತು ಮನೆಯವ್ರ ಬಗ್ಗೆ ಮತ್ತು ಆಯಿತು ಸಮಾಜದ ಬಗ್ಗೆ ನೀವು ಒಪ್ತೀರ? ಹಾಗಾದ್ರೆ ನಾನು ಇಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸಂವಿಧಾನದ ಮೇಲೆ ಮತ ಹಾಕ್ಸ್ಕೊಂಡು ಬಂದು ಮಾತಾಡೋನು ನಾನು. ಪ್ರಚೋದನೆ ಹೆಂಗೆ ಬರ್ತದೆ? ಹೊರಗಡೆ ಅವನಿಗೆ ಸಿಟ್ಟು ಬಂದು ಆಮೇಲೆ ಅವನು ಯಾವಾಗ ಒಳಗಡೆ ಮಾತಾಡಿಲ್ಲ, ಅವನು ಮಾತಾಡೋಕ್ಕೆ ಬಿಟ್ಟಿಲ್ಲ 2 ತಾಸು, ಎಲ್ಲ ತಿಳ್ಕೊಂಡ್ವಿ ನಾವು. ಅದಾದಮೇಲೆ ಅಧ್ಯಕ್ಷರು ಭಾಷಣ ಮಾಡಿ ಆಮೇಲೆ ಹೊರಗೆ ಹೊರಟಿದ್ದಾರೆ. ಹೊರಗೆ ಹೊರಟ ಮೇಲೆ ಆ ಹೊರಡೋ ಟೈಮಿಗೆ ಆ ಲ್ಯಾಂಗ್ವೇಜ್ ಇದೆಯಲ್ಲ, ಆಯಿತು ನೀವೇ ಆ ಸ್ಥಾನದಲ್ಲಿ ಇಟ್ಕೊಳ್ಳಿ ನೋಡೋಣ. ಪ್ರಶ್ನೆಗಳು ನನಗೂ ಕೇಳ್ಯಾರೆ, ನಾನೊಬ್ಬ ಸಚಿವನಾದಾಗಲೂ ಕೇಳ್ಯಾರೆ, ನನಗೆ ಶಾಸಕನಾದಾಗಲೂ ಕೇಳಿದ್ದಾರೆ. ಅವನು ಒಬ್ಬ ಚಿಕ್ಕ ಹುಡುಗ ಏನೋ ಒಂದು ಬೆಳೆದಿದ್ದಾನೆ, ಬೆಳಿಬೇಕಾದ್ರೆ ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ನಾನು ಅದಕ್ಕೆ ಮಾಡಿದ ತಕ್ಷಣ ನಾನು ಹೇಳಿದೆ, ಇಲ್ಲ ಪ್ರದೀಪ್ ನೀವು ಯಾಕೆ ಈ ಥರ ಮಾತಾಡಿದ್ರಿ ಅಂತ ಹೇಳಿ. ಹೊರಗಡೆ ಬಂದ ಮೇಲೆ ಮೀಸೆ ತಿರುವುದು ಇದೆಲ್ಲ ಮಾಡಿದಾಗ, ಇಲ್ಲ ಮಧುವಣ್ಣ ನಾವು ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು? ಆವಾಗ ಅವನು ಹಂಚ್ಕೊಂಡ, ಇಲ್ಲ ನೀನು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳಿ ಏನಾಯಿತು ಅಂಥೇಳಿ. ಯಾಕೆಂದರೆ ಒಳಗಡೆ ಆಗಿದ್ದು ಗೊತ್ತಾಗಿಲ್ಲ. ಯಾರು ಒಪ್ತೀರಾ ನೀವು ಹೇಳಿ ನೋಡೋಣ? ಏನು ಒಂದು ನಿಮಿಷ, ಬಿ ಜೆ ಪಿಯವ್ರು ಹೇಳ್ತಾರೆ ಅಂದ ತಕ್ಷಣ ನಂಬಕ್ಕಾಗತ್ತಾ? ಅವ್ರದ್ದು ಹಿಸ್ಟ್ರಿ ತೆಗಿಯೋಣ, ಮಂಗಳೂರು ಭಾಗದ ಹಿಸ್ಟ್ರಿ ತೆಗಿಯೋಣ ಅವ್ರದ್ದು. ಯಾವಾಗಲೂ ಅಷ್ಟೇ ರಾಜಕಾರಣದೊಳಗೆ ನೋಡಬೇಕೇ ಹೊರತು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ನೋಡಬೇಕೇ ಹೊರತು. ಯಾಕೆ ದೇವೇಗೌಡರು ನೈಸ್ ರೋಡ್ ಬಗ್ಗೆ ಒಂದು ಪದ ಬಳಕೆ ಮಾಡಿದ್ರು ಗೊತ್ತಾ? ಹಂಗಾರೆ ಈಗ ಅವ್ರ ಜೊತೆಗೆ ಪಕ್ಕ ಕೂತ್ಕೊಂಡು ಏನು ಮುಖ ತೋರಿಸ್ಕೊಂಡು ಅವರಿಬ್ಬರು ಕೂತ್ಕೋತಾರೆ? ಆ ಪದ ನೀವು ತೋರಿಸಿದಿರಿ, ಇದೇ ದೇವೇಗೌಡರು ನರೇಂದ್ರ ಮೋದಿಯವ್ರ ಬಗ್ಗೆ ಏನಂದಿದ್ರು? ದೇಶ ಬಿಟ್ಟು ಹೋಗ್ತೀನಿ ಅಂತ. ನಾವು ಅದನ್ನು ಏನು ಪೊಲಿಟಿಕಲಿ ಮಾತಾಡ್ತೀವಿ ನಾವು. ಹಂಗಂದ ತಕ್ಷಣ ಏನಾದ್ರು ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತನ್ರಿ? ಅದು ಮಾತಾಡೋಕ್ಕಾಗುತ್ತಾ? ಹಾಂ, ಇಲ್ಲ ನೋಡಿ, ಒಂದು ನಿಮಿಷ ಇದೆಯಾ? ಇದನ್ನು ಅವರು ವೈಯಕ್ತಿಕವಾಗಿ ಬೆನಿಫಿಟ್ಟಿಗೆ ಮಾಡ್ತಾರೆ ಅವರು. ಆದರೆ ನಮ್ಮ ಪಕ್ಷದೊಳಗೆ ನಾವು ಸಂವಿಧಾನವನ್ನು ಪ್ರತಿಪಾದಿಸಿ ಸಂವಿಧಾನವನ್ನು ನಂಬ್ಕೊಂಡು ಬಂದಿರೋರು. ಇದು ಯಾರೇ ವಿರುದ್ಧ ಯಾರೇ ಇಲ್ಲ. ಹಾಗಾದ್ರೆ ಒ ಬಿ ಸಿ ಅವರು ಸಂಘಟನೆ ಮಾಡಬೇಡಿ ಅಂತ ನೀವು ಹೇಳ್ತೀರಾ? ಈಗ ನಾವು ಒ ಬಿ ಸಿ ಪ್ರದೀಪ್ ಅವರು, ನಾನು ಒಬ್ಬ ಒ ಬಿ ಸಿ ಅವನು. ಅವ್ನು ಮೊದಲ ನಾನು ಏನು ಮಾಡಬೇಕು ಅಂಥೇಳಿ ಕಣ್ಣಲ್ಲಿ ನೀರು ಹಾಕಿದಾಗ ನಾನು ಫಸ್ಟ್ ಹೇಳಿದ್ದು, ಬಿಡಪ್ಪ ನೋಡಪ್ಪ, ನಮಗೆಲ್ಲರಿಗೂ ಹಿರಿಯರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗೋಣ, ನಾಳೆ ನೀ ಫಸ್ಟ್ ಬಾ ನೀನು. ಇಲ್ಲ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗೋದಿದ್ದ, ನೀ ಕ್ಯಾನ್ಸಲ್ ಮಾಡು ಅಂದೆ ಫ್ಲೈಟ್ನ, ನೀ ಕ್ಯಾನ್ಸಲ್ ಮಾಡು, ಫಸ್ಟ್ ಅಲ್ಲಿ ಬರಬೇಕು ಅಂತ. ಬಂದ ತಕ್ಷಣ ಏನಾಯಿತು, ಮೊನ್ನೆನೂ ಮಾತಾಡಿದ್ದಾರೆ, ಬಟ್ ಅವನಿಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಅವನಿಗೆ ಸ್ಟಾರ್ಟಿಂಗಲ್ಲೇ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಬಿಟ್ಟ. ಅವನು ಏನೋ ಕಷ್ಟಪಟ್ಟು ಬಂದಿದ್ದಾನೆ, ಏನೋ ಹ್ಯೂಬ್ಲೊಟ್ ಎಂಥದ್ದು ವಾಚ್ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದರು, ಹಾಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿದ್ರು. ಬೇಡ ಅಂದರೆ ಬೇಡಿ, ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಜನರನ್ನು ಕಳಿಸಿ. ನಾನು ಅದೇ ಹೇಳಿದ್ನಲ್ಲ, ಈ ಥರ ಯಡಿಯೂರಪ್ಪವ್ರ ಬಗ್ಗೆ ಮಾತಾಡಿ ಪಕ್ಕ ಕೂತ್ಕೊಳ್ತಕ್ಕಂಥದ್ದು. ನಾವು ಜೆ ಡಿ ಎಸ್ಸಲ್ಲಿದ್ದೆ, ನಾವು ವಿರೋಧವಾಗಿ ಕಾಂಗ್ರೆಸ್ಸಿಗೆ ಪೊಲಿಟಿಕಲಿ ಮಾತಾಡಿರ್ತೀವಿ.
ವ್ಯಕ್ತಿಗತವಾಗಿ ಯಾವತ್ತೂ ಕೂಡ ಮತ್ತು ಫ್ಯಾಮಿಲಿ ಬಗ್ಗೆ ಮಾತಾಡೋದಿದೆಯಲ್ಲ ಅದು ನಮ್ಮ ಸಭ್ಯತೆ ಅಲ್ಲ. ಆಮೇಲೆ ನಾವು ಏನು ಉದಾಹರಣೆ ಕೊಡ್ತೀವಿ, ನಮಗೆ ಮತ ಹಾಕಿ ಕಳಿಸಿದಾರಲ್ಲ, ಅವನು ಯಾವತ್ತೂ ನನಗೆ ಬರೀ ನಮ್ಮವ್ರು ಮಾತ್ರ ಮತ ಹಾಕಿದ್ದಾರೆ ಅಂತೇಳಿ ಹೇಳಿಲ್ಲ. ನಾನು ಹೇಳೋದಿಲ್ಲ, ನಮ್ಮ ಕಮ್ಯುನಿಟಿಯವರು, ನಮ್ಮ ಒ ಬಿ ಸಿಯವರು ನನ್ನ ವಿರುದ್ಧ ಓಟ್ ಹಾಕಿರ್ತಾರೆ, ನನ್ನ ಪರವಾಗಿ ಓಟ್ ಹಾಕಿರ್ತಾರೆ. ಇವಾಗ ಒಂದೇ ಸತಿಗೆ ಬಿ ಜೆ ಪಿಯವರಿಗೆ ನರೇಂದ್ರ ಮೋದಿಯವರು ಒ ಬಿ ಸಿ ಅಂತ ನೆನಪಾಗ್ಬಿಡ್ತು. ಯಾಕೆ ಈ ದೇಶದೊಳಗೆ ಎಷ್ಟು ಜನರನ್ನ ಏನು ಮಾಡಿದಾರಂತೆ, ಒ ಬಿ ಸಿ ಇದೆಲ್ಲ ಇಲ್ಲೆಲ್ಲ ಹೋಗ್ತದಲ್ಲ, ಎಂಥದ್ದು ನಿಮ್ಮದು ಕ್ಯಾಟಗರಿದೆಲ್ಲ, ಇನ್ನು ಡೆಲ್ಲಿಯವ್ರು ಕಣ್ಣು ಮುಚ್ಕೊಂಡು ನರೇಂದ್ರ ಮೋದಿಯವ್ರು ಪಾಸ್ ಮಾಡಿಬಿಡ್ತಾರೆ ಚರ್ಚೆಗೆ, ಪೊಲಿಟಿಕಲ್ ಚರ್ಚೆ ಮಾಡೋಣ ಇದನ್ನ. ಅದಕ್ಕೆ ಇದು ಖಂಡನೆ ಮಾಡಬೇಕು. ನಾನು ಆಗ್ರಹ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಿನ್ನೆ ಅವರಾಗಿರ್ತಕ್ಕಂಥದ್ದು ಸಾಂವಿಧಾನಿಕವಾಗಿ ಪ್ರದೀಪ್ ಅವ್ರದ್ದು ತಪ್ಪಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಅದನ್ನು ಒಪ್ಕೊಳ್ಳೋಣ, ಏನು ತಪ್ಪೇನಿಲ್ಲ. ನಮ್ಮ ಸಂವಿಧಾನದ ಅಡಿಗಿತ್ತಾನೆ ನಾವೆಲ್ಲ ಬರೋದು. ನಾಳೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಆಯಿತು ಅಂದರೆ ನಾಳೆ ನಾನು ಹೊರಗಡೆ ಹೋಗಬೇಕಾದ್ರೆ, ಈಗ ಹಾಗಾದ್ರೆ ನಾನು ನಿಮ್ಮನ್ನು ಹೆಂಗೆ ಬೇಕಾದ್ರೆ ಇಲ್ಲಿ ಟ್ರೀಟ್ ಮಾಡ್ಬೋದಾ? ಈಗ ಕರಿತೀವಿ 4 ಕಣ ಇದ್ರ ಬಗ್ಗೆ ಮಾತಾಡಿ, ನಾನು ಏನಂತೀನಿ, ನಂಗೆ ಇಷ್ಟ ಇದ್ದರೆ ಮಾತಾಡ್ತೀನಿ, ಇಲ್ಲ ಅಂದರೆ ಹೋಗ್ತೀನಿ. ಮಾತಾಡ್ಬೇಕಾದ್ರೆ ಏನು ಕೆಟ್ಟ ಕೊಳಕ ಏನಾದ್ರು ಮಾತಾಡ್ತಕ್ಕಂಥ ಸಭ್ಯತೆ ಆದರೆ ನಾಳೆ ನೀವು ಬರಲ್ಲ ನಮ್ಮ ಮನೆಗೆ, ಇವನೇನಪ್ಪ ಮಾತಾಡಿದ್ರೆ ಈ ಥರ ಮಾತಾಡ್ತಾನೆ ಅಂತ. ಆ ಹುಡುಗಂತ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಬೇಡ ಟಿ ವಿಯವ್ರ ಹೆಸರು ಹೇಳೋದು ಬೇಡ, ಪ್ಯಾನಲಲ್ಲಿ ಯಾರು ಅವರು ಮಾತಾಡೋದು ರೀತಿ, ಪ್ಯಾನಲ್ ಡಿಸ್ಕಷನ್ಸನ್ನು ಮಾಡಿ ಪ್ರದೀಪ್ ಅವ್ರನ್ನ ಆ ಥರ ಹರಾಜು, ಅದೇ ಅವ್ರು ಪ್ರದೀಪ್ ಅವ್ರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರ ತಂದೆ ತಾಯಿಯವ್ರ ಬಗ್ಗೆ ಮಾತಾಡಿದಾಗ, ಅವ್ರ ಹೆತ್ತವ್ರ ಬಗ್ಗೆ ಮಾತಾಡಿದಾಗ ದುಃಖ ತಗೋಬಾರ್ದಾ? ಇದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ, ನಿಮ್ಮವ್ರಿಗೂ ಅಷ್ಟೇ. ಇದನ್ನು ಉದಾಹರಣೆಯಾಗಿ ತಗೊಳ್ಳಿ. ನೀವೆಲ್ಲ, ನಾನು ಕೂಡ ಅವ್ರ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ, ಪ್ರಜಾಪ್ರಭುತ್ವವಾಗಿ ನಾನು ಹೊರಗಡೆ ಬಂದಿದ್ದೀನಿ, ಪ್ರಜಾಪ್ರಭುತ್ವದಾಗ ತಿಳ್ಕೊಂಡಿದ್ದೀನಿ ನಾನು. ಯಡಿಯೂರಪ್ಪರೇ ತಗೊಳ್ಳಿ, ನೀವು ವಿಜೇಂದ್ರನ್ ತಗೊಳ್ಳಿ, ಇನ್ನೊಬ್ರನ್ನ ತಗೊಳ್ಳಿ, ಎಲ್ಲೋಗಿದ್ದಾರೆ ಇವರೆಲ್ಲ? ಆಣೆ ಪ್ರಮಾಣ ಮಾಡ್ತೀನಿ ಅಂತೇಳಿ ಬಾಯ್ ಬಿಡ್ತಾರೆ, ಭಯ. ಯಾಕೆಂದರೆ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟಿದ್ದಾರೆ, ಭಯ. ಅವ್ರಿಗೇನಾದ್ರು ಧೈರ್ಯ ಇದೆನ್ರಿ? ಯಾವನು ಹೇಳಿದ್ದಂತೆ ಈ ಪ್ರಜಾಪ್ರಭುತ್ವದಲ್ಲಿ ಬರ್ದಿದೆಯಂತ? ದೇವಸ್ಥಾನಕ್ಕೆ ಹೋಗಿ ನೀವು ಧರ್ಮಸ್ಥಳಕ್ಕಾದರೂ ಆಣೆ ಮಾಡಿರಿ, ನೀವು ಮತ ಹಾಕಿರ್ತಾನಲ್ಲ ಆ ಸಂವಿಧಾನದ ಮೇಲೆ ಆಣೆ ಮಾಡಿರಿ. ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ದೇಶದೊಳಗೆ ಇನ್ಯಾವುದೂ ಇಲ್ಲ, ತಿಳ್ಕೊಳ್ಳಿ. ಅದೇ ನನಗೆ ಏನಂದರೆ, ನಮ್ಮ ಸರ್ಕಾರ ಇತ್ತು, ನಮ್ಮ ಶಾಸಕರಿಗೆ ಈ ಥರ ಆದಾಗ ಅದು ಮನಸ್ಸಿಗೆ ನೋವಾಗ್ತದಲ್ಲ. ಅದಕ್ಕೆ ನಾವು ಆಗ್ರಹ ಮಾಡೋದೇನು ಅಂದರೆ, ಬರೀ ನಮ್ಮ ಶಾಸಕರಲ್ಲ, ಯಾರೇ ಜನಪ್ರತಿನಿಧಿಗಳಾಗಲಿ, ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರು ಇದ್ದರೂ ಕೂಡ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಅದರಲ್ಲೂ ಅವನು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡು ಹಿಂದುಳಿದವರು ಎಲ್ಲ ಅಂತ ಹೇಳಿಬಿಟ್ರಲ್ಲ, ಇಲ್ಲಪ್ಪ ನಾವೆಲ್ಲ ಇದ್ದೀವಿ, ನಾವು ಹಿಂದುಳಿದವರಲ್ಲ, ಒ ಬಿ ಸಿ. ಹಂಗಾರೆ ನಾನು ಏನು ಮನೆ ಕೂತ್ಕೋಬೇಕಾಗಿತ್ತ? ನಾನು ಬೇರೆಯವ್ರು ಇದ್ರೂ ಹೋಗ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮವರು ಅಂತ ಹೇಳಿ ನಾನು ಹೋಗ್ಬೇಕಾಗತ್ತಲ್ಲ. ಕೆಲವ್ರಿಗೆ ಚಟ ಇದೆ, ನನಗೆ ಬೈಬೇಕು, ಅವಾಗ ನಮ್ಮವರೆಲ್ಲ ಒಂದಾಗ್ತಾರೆ, ನಮ್ಮವ್ರು ಓಟ್ ಹಾಕ್ತಾರೆ ಅಂತೇಳಿ. ಅದು ನಾನು ಬಾಯ್ಬಿಟ್ಟು ನಿಮಗೇನು ಯಾರ ಬಗ್ಗೆ ಹೇಳಬೇಕಾಗಿಲ್ಲ, ಅದು ಚಟ ಇದೆ, ನೀವು ನೋಡಿದ್ದೀರಾ. ನಾನು ಹಂಗಾರೆ ಅದನ್ನ ರಾಜಕಾರಣ ಮಾಡ್ಕೊಳ್ಳ? ನಾವು ಎಜುಕೇಷನ್ ಕೊಡ್ಬೇಕಾದ್ರೆ ಹಂಗಾರೆ ನಾನು ಏನು ಕೊಡಲಿ ಹೇಳಿ? ಒಬ್ಬ ಎಜುಕೇಷನ್ ಮಿನಿಸ್ಟ್ರಪ್ಪ ನಾನು. ತಪ್ಪುಗಳಾದಾಗ ನಿಮ್ಮಂಥವ್ರು ತಿದ್ದುತ್ತೀರಿ, ಸರಿ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಹೋಗ್ಬಿಟ್ಟು ಈ ಥರ ಮಾಡಿ, ನಾನು ಮಾಧ್ಯಮದವರಿಗೆ ದಯವಿಟ್ಟು ನಾನು ಮನವಿ ಮಾಡೋದೇನು ಅಂದರೆ, ದಯವಿಟ್ಟು ಒಳಗಡೆ ಏನಾಗಿದೆ ನೀವು ಇದನ್ನೇನು ದೊಡ್ಡ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಲ್ಲ, ಸ್ವಲ್ಪ ಅದನ್ನು ಹೇಳಿ. ಯಾಕೆಂದರೆ ಅದು ಹೆಂಗಾಗ್ಬಿಡ್ತು ಅಂದರೆ, ನಾವು ನೋಡಿದಾಗ ನಾನು ಯಾಕೆ ಅವ್ರಿಗೆ ಫೋನ್ ಮಾಡಿದೆ ಅಂದರೆ, ಪ್ರದೀಪಿಗೆ ಯಾಕೆ ಈ ಥರ ಮಾಡಿದ್ನಪ್ಪ ಹೊರಗಡೆ ಬಂದು ಅಂಥೇಳಿ. ಅವಾಗ ಹೇಳ್ದ, ಅಣ್ಣ 2-4 ಗಂಟೆ ಒಳಗಡೆ ಕೂತ್ಕೊಂಡಿದ್ದೀನಿ, ಸರ್ಕಾರಿ ಕಾರ್ಯಕ್ರಮ, ನಾನು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ, ಯಾರೂ ಏನೂ ಹೇಳ್ತಾ ಇಲ್ಲ. ಇರೋದು ಒಂದು 7-8 ಜನರು ಪೊಲೀಸವ್ರು ಇದ್ದರು ಅನಿಸುತ್ತೆ. ವಿಡಿಯೋದಲ್ಲಿ ನೀವು ನೋಡಿದಾಗ ಅವರೇ ತಳ್ತಾ ಇದ್ದಾರೆ ಇವ್ರನ್ನ. ಏನು ಎಣ್ಣೆ ಹೊಡ್ಕೊಂಡು ಬಂದುಬಿಟ್ಟು ಕೆಟ್ಟ ಪದ ಯೂಸ್ ಮಾಡೋದು. ಆಯಿತು, ನಾನೇ ಈ ಕೆಟ್ಟ ಪದ ಯೂಸ್ ಮಾಡಿದ್ರೆ ನೀವು ಒಪ್ತೀರಾ? ಇದು ಪ್ರಜಾಪ್ರಭುತ್ವದಲ್ಲಿ ಖಂಡನೆ ಮಾಡಬೇಕು, ಯಾರೇ ಪಕ್ಷದವರಾಗಲಿ. ಈ ರಾಜ್ಯವನ್ನು ಆಳಿರ್ತಕ್ಕಂಥ ಕುಮಾರಸ್ವಾಮಿಯವರು ಅಷ್ಟೇ, ಡಿ ಕೆ ಶಿವಕುಮಾರ್ ಸಾಹೇಬರು ಆಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಆಳ್ತಾ ಇದ್ದಾರೆ, ಬೇಕಾದ ಜನರು ವೀರಪ್ಪ ಮೊಯ್ಲಿ ಸಾಹೇಬರು ಆಳಿದ್ದಾರೆ, ನಮ್ಮ ತಂದೆಯವರು ಆಳಿದ್ದಾರೆ. ಇವರೆಲ್ಲರೂ ಕೂಡ ಇದನ್ನು ಖಂಡನೆ ಮಾಡಬೇಕು. ಮತ್ತು ಈ ಥರ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯಿತು. ಸರ್ಕಾರಿ ಕಾರ್ಯಕ್ರಮ ಯಾವುದು? ಕೆಂಪೇಗೌಡ ಜಯಂತಿ. ಯಾರ ವಿರುದ್ಧ ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ನಾನು ಅದಕ್ಕೆ ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದು. ಇಲ್ಲ ನೋಡ್ರಿ, ನಾವೆಲ್ಲ ಸಂವಿಧಾನದಲ್ಲಿ ನಂಬ್ಕೊಂಡು ಬಂದಿರೋರು. ಅಬದ್ಧತೆ ಆ ಥರ ಬರೋದೇ ಇಲ್ಲ.
ಯಾವುದೇ ಜಾತಿ ಸಮಾಜ ಆಗಲಿ ಆ ಥರ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ನಂದು ಕೂಡ ಕರ್ತವ್ಯ ಆಗ್ತದೆ. ಅದಕ್ಕೆ ನಾನು ಯಾವತ್ತೂ ಕೂಡ ನಾನು ಧ್ವನಿ ಹಾಕ್ತೀನಿ. ಬಟ್ ಈ ಜಾತಿ ಒಳಗೆ, ಧರ್ಮದೊಳಗೆ, ವರ್ಗದೊಳಗೆ ನಾವು ತಂದಾಗ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಈ ಥರ ಆಗಬಾರ್ದು ಅಂಥೇಳಿ ನಾನು ನೋಡ್ತಾ ಇರೋದು. ಅಭದ್ರತೆ ಅಂತೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ. ಅಭದ್ರತೆಯೂ ಇಲ್ಲ, ಆ ಥರ ಇಲ್ಲೇ ಇಲ್ಲ. ಪ್ರದೀಪ್ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಅದೇ ಥರ ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ತಾರೆ. ಅವರೆಲ್ಲ ಸಂವಿಧಾನವನ್ನು ನಂಬ್ಕೊಂಡು ಬಂದಿರೋರು. ಬಿಡದಿ ಬಗ್ಗೆ ಕಳೆದ 15-20 ದಿನಗಳಿಂದ ನಿರಂತರವಾಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಬಿಡದಿ ವಿಚಾರ. ನೋಡಿ, ಚರ್ಚೆಗೆ ನೀವೇ ರೆಡ್ ಝೋನ್ ಮಾಡಿದವ್ರು ಯಾರು, ಇವೆಲ್ಲದೂ ಕೂಡ ಇದೆ. ಬಿಡದಿ ಬಗ್ಗೆ ನಾನು ಹೆಚ್ಚು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಯಾರನ್ನೂ ಒಕ್ಕಲೆಪ್ಸದೇ ಇರತಕ್ಕಂಥ ರೀತಿಯಲ್ಲಿ, ಮಾನವೀಯತೆಯಲ್ಲಿ ನೀವು ಮಾಡೋದು ಒಳ್ಳೆಯದು. ಈಗ ಅವರೇ ಒಂದು ಸತಿ ಮಾಡಿ ಅವರಿದ್ದಾಗ ಈಗ ಅವ್ರು ಪ್ಲೇಟ್ ಚೇಂಜ್ ಮಾಡಿಬಿಟ್ರೆ ಈಗ ನಾನು ಶುರು ಮಾಡ್ತೀನಾ? ಈಗ ನನ್ನ ಬಗ್ಗೆ ಬರ್ತದೆ. ಈಗ ನನ್ನ ಬಗ್ಗೆ ಬರ್ತಾ ಬಟ್ ವಿರೋಧ ಮಾಡಿದ್ರೆ ನೀವು ಪ್ಲೇಟ್ ಚೇಂಜ್ ಮಾಡಿದ್ದೀರಿ ಹಂಗಾರೆ. ಈಗ ಯಾವುದು ಜನರು ಅಲ್ಲ, ಒಂದು ನಿಮಿಷ. ಈಗ ಜನರು ತಗೊಂಡು ಈಗ ಜನರು ತಗೊಂಡು ಹೋಗ್ತಾ ಇದ್ದಾರಲ್ಲ, ಎಷ್ಟು ಜನರು ಅಂತ ಹೇಳಿ ಮಾಡ್ಕೊಳ್ಳಿ. ಅದನ್ನ ನಾವು ಬೇಡ ಅಂತ ಹೇಳ್ತಾ ಇಲ್ಲಲ್ಲ. ನೀವು ಒಂದು ತಿಳ್ಕೊಳ್ಳಿ, ಎಷ್ಟೋ ಒಂದು ಸತಿ ಸರ್ಕಾರಗಳು ಬದಲಾವಣೆ ಆಗಿ ಸಮಯ ಬದಲಾವಣೆ ಆದಾಗ, ಡೆವಲಪ್ಮೆಂಟ್ ಅಂದಾಗ ಮಾಡ್ತಕ್ಕಂಥದ್ದು ಕರ್ತವ್ಯ ಆಗ್ತದೆ, ಬೆಳೀತಾ ಇರ್ತದೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರು, ನೀವು ಒಂದು ಹೇಳ್ತೀನಿ ಕೇಳಿ. ನಮ್ಮ ತಂದೆಯವರು ಬಂಗಾರಪ್ಪಾಜಿಯವರು ಇದ್ದಾಗ ಕರೆಕ್ಟಾಗಿ ಯೋಚನೆ ಮಾಡಿ, ನೀವು ಬೇಕಾದ್ರೆ ಡಾಕ್ಯುಮೆಂಟ್ಸ್ ತೆಗೀರಿ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಿದ್ದು ಕನಕಪುರ, ಆರೋಳಿ. ಅಲ್ಲಿ 3,500-4,000 ಎಕರೆ ನೋಡಿ, 4,000 ಎಕರೆ ನೋಡಿ ಯಾಕೆ ಮಾಡಿದ್ರು ಅಂದರೆ, ಈ ಕಡೆಗೆಲ್ಲ ಬಂಗಾರಪ್ಪಾಜಿಯವರು ಈ ಸ್ಯಾಟಲೈಟ್ ಟೌನ್ ಥರ ಆಗಿಬಿಡಲಿ. ತುಂಬ ಅವಾಗ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಮೈಸೂರು, ಬೆಂಗಳೂರು ಅಟ್ಯಾಚ್ ಆಗಬೇಕು. ಆವಾಗ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ತರೋದು ಬೇಡ. ನೀರು ಅಲ್ಲಿ ಕೊಡಬೇಕಂದ್ರೆ ಈಗ ನೀರು ಅಲ್ಲಿಗೆ ಹೋಗ್ಬೇಕು. ಯು ಟು ಸ್ಪೆಂಡ್ ಮನಿ, ಖರ್ಚು ಮಾಡಬೇಕು ಅಲ್ಲಿವರೆಗೆ ಹೋಗ್ಬೇಕಂತ ಹೇಳಿ ಬಂಗಾರಪ್ಪಾಜಿಯವ್ರು ಹೇಳಿದ ನೆನಪು. ಬಟ್ ಕ್ರಮೇಣ ಬೇರೆಯವ್ರ ಅಧಿಕಾರಕ್ಕೆ ಬಂದಾಗ ಅವ್ರದ್ದೇ ಆಗಿರ್ತಕ್ಕಂಥ ಚಿಂತನೆ ಮೇಲೆ ಮಾಡ್ತಾರೆ. ಈಗ ಈ ಏರ್ಪೋರ್ಟ್ ಸಾಲ್ತಾ ಇಲ್ಲ, ಇನ್ನೂ ಏರ್ಪೋರ್ಟ್ ದೊಡ್ಡದು ಮಾಡಬೇಕಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಒಂದು ಆಸೆ ಇದೆ. ಅದು ಅವ್ರವ್ರ ಅಧಿಕಾರ ಇರಬೇಕಾದ್ರೆ ಅವ್ರವ್ರು ಮಾಡ್ಕೊಳ್ತಾರೆ. ಹಂಗೆ ಅಂದ ತಕ್ಷಣ ಪ್ಲೇಟ್ ಚೇಂಜ್ ಆಗಿದೆ ಅಂತೇಳಲ್ಲ. ಹಾಗಾದ್ರೆ ದೇವೇಗೌಡದ್ದು ಪ್ಲೇಟ್ ಚೇಂಜ್ ಆಗಿದೆಯಲ್ಲ, ಭಾಳ ಪ್ರೀತಿ ಆಗಿದೆ ಮೋದಿಯವ್ರ ಬಗ್ಗೆ. ನಾನು ಹೇಳಿದ್ನಲ್ಲ, ಬೇಡ. ಇದೆಲ್ಲ ಏನಾಗ್ತದೆ, ನನಗೆ ಅವ್ರ ಬಗ್ಗೆ ಗೌರವ ಇದೆ. ನಾನು ಆಮೇಲೆ ಅದು ಹೋಗಿ ಇನ್ನೇನೋ ಅವ್ರ ಕಡೆಯವ್ರು ನನಗೇನೋ ಹೇಳೋದು, ನಾನು ಅವ್ರ ಬಗ್ಗೆ ಏನೋ ಹೇಳೋದು, ಇವೆಲ್ಲ ಬೇಡ. ಬೇಡ ಇದು. ಬಟ್ ಏನೇ ಆಗಲಿ, ನಾನು ಒಂದೇ ಒಂದು ಮೆಸೇಜ್ ಕಳಿಸೋದಕ್ಕೆ, ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನರು ಕೂಡ ಸಮಾಧಾನದಿಂದ ನೀವು ಜನರು ಪ್ರಶ್ನೆ ಮಾಡಿ. ಯಾರು ನಮ್ಮನ್ನು ಆಯ್ಕೆ ಮಾಡಿರ್ತೀರಲ್ಲ, ನನಗೆ ಓಟ್ ಹಾಕದೇ ಇರೋರು ಪ್ರಶ್ನೆ ಮಾಡ್ರಪ್ಪ, ಏನು ತೊಂದರೆ ಏನಿಲ್ಲ. ಓಟ್ ಹಾಕದೇ ಇರೋರು ನಮಗೆ ಫಸ್ಟ್ ಪ್ರಶ್ನೆ ಮಾಡಿರಿ. ಯಾಕೆ ಓಟ್ ಹಾಕಿಲ್ಲ ಗೊತ್ತಲ್ಲ ಇದಕ್ಕೆ ಅಂತ ಹೇಳಿ ಹಾಕಲ್ರಿ. ಬಟ್ ನೀವು ಇದನ್ನು ಹೋಗಿ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಅಲ್ಲ. ಅವರಿಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತಲೇ ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದು. ಅಷ್ಟರೊಳಗೇ ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಮಾತಾಡಿದರು ಮತ್ತು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಅವರಿಗೆ ತಡೆಯೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಗಾದ್ರೆ ಏನು ಬರೀ OBC ಅವ್ರು ಹೋದಾಗ ಮಾತ್ರ ಈ ಥರ ಆ್ಯಕ್ಷನ್ ತೊಗೊಳ್ತಾರಾ? ಯಾರು ಹೇಳಿದ್ದು ನಿಮಗೆ? ನಿನ್ನೆ ಇದ್ದವರು ಎಲ್ಲರೂ ಕೂಡ ಬೇರೆ ಸಮಾಜದವರು ಇದ್ದವರು. ನಾವು ಒಂದು 5-6 ಜನರು ಅಂತೇಳಿ ಹೋದವರು. ಆ ಟೈಮಿಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಬಂದಾಗ ಎಲ್ಲರೂ ಒಗ್ಗೂಡಿಸಿ, ಇಲ್ಲ ಸರ್ ಇದನ್ನು ಹಿಂಗೆ ಬಿಡಬಾರ್ದು. ಹಂಗಾರೆ ಒಕ್ಕಲಿಗರೇ ಜಾಸ್ತಿ ಇದ್ರಲ್ಲ ಅಲ್ಲಿ, ನೀವು ಬೇಕಾದ್ರೆ ನೀವೇ ನೋಡಿ ಕೇಳ್ರಿ. ನಾನು ಹಂಗೆ ಹೇಳಲ್ಲ, ನಾನು ಬೇಡ. ಜಾತಿ ಧರ್ಮದ ಮೇಲೆ ಬಿಟ್ಟಾಕಿ ನಮಗೆ. ನನಗೆ ಇದರೊಳಗೆ ಏನಾಗ್ತದೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಯಾರು ತಗೊಂಡು ಹೋಗಿದ್ದಾರೆ ಅವರಿಗೆಲ್ಲ ಅಫ್ಕೋರ್ಸ್ BJP ಅವರು ಅದನ್ನ ವಿರೋಧ ಮಾಡ್ತಾರೆ. ನಾನು ನಿಮಗೆ ಪ್ರಶ್ನೆ ಕೇಳೋದು, ಬೇರೆ ರಾಜ್ಯದವ್ರು ತಗೋಬೋದಾ? ಅವ್ರಿಗಿಲ್ಲಿ ಮತ ಇಲ್ಲ ಅಂದರೆ ಅವ್ರು ತಗೋಬೋದಾ? 3 ವರ್ಷ ಆದಮೇಲೆ ಎಚ್ಚೆತ್ಕೊಳ್ತಾ ಇದ್ರು. ಅಲ್ಲ, ಹೌದು, ತಪ್ಪು. ಇಷ್ಟರೊಳಗೆ ಮುಂಚೆನೇ ಮಾಡಬೇಕಾಗಿತ್ತು. ಇದು ಮಾಡಬೇಕಾದ್ರೆ ಮಾಡಿದರೆ ಚೆನ್ನಾಗಿರೋದು. ಇಲ್ಲ ಅಂತ ಹೇಳಿ ಆ್ಯಕ್ಚುಲಿ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನು ಹೇಳ್ತಾ ಇದ್ರು. ಕೆಲವರೆಲ್ಲ ಹೇಳಿಕೆ ಕೊಟ್ಟ ತಕ್ಷಣ BJP ಅವರು ಇವರು ತೆಗಿತಾ ಇದ್ದಾರೆ, ಇವರು ಬರ್ಬಾದಾಗಿದ್ದಾರೆ ಅದಕ್ಕೋಸ್ಕರ ಅಂತ. ಆಮೇಲೆ BJP ಅವರು ಏನು ಮಾಡಿದರು, ವಿಧಾನಸೌಧದೊಳಗೆ ಎಲ್ಲರಿಗೂ ಕೊಡ್ರಪ್ಪ, ಇನ್ನೂ ಬೇಕಾದ್ರೆ ಜಾಸ್ತಿ ಕೊಡ್ರಿ ಅಂತಲೂ ಎಲ್ಲ ವಿರೋಧ ಪಕ್ಷದವ್ರು ಹೇಳಿದರು. ಬಟ್ ನನಗನ್ಸುತ್ತೆ, ನೀವೊಂದು ಕಾರ್ಯಕ್ರಮ ಕೊಟ್ಟಾಗ ತಪ್ಪುಗಳು ಆದಾಗಲೇ ತಿದ್ದಕ್ಕಾದ. ಒಂದೇ ಸತಿ ಕೆಲವು ಸತಿ ಆಗೋದಿಲ್ಲ, ಕೆಲವು ಸತಿ ತಪ್ಪುಗಳಾಗ್ತವೆ. ಈ ಥರ ಹೋಗಿದೆ. ಸತ್ತಿರೋರು ಯಾರ್ದೋ ಹೆಸರಲ್ಲಿ, ನೀವು ನಂಬಲ್ಲ, ಮೊನ್ನೆ ಶಿವಮೊಗ್ಗ ಗ್ರಾಮಾಂತರದೊಳಗೆ ಹನುಮಂತಪ್ಪ ಅನಿಸುತ್ತೆ ಅವ್ರ ಹೆಸರಲ್ಲಿ ಇನ್ನೊಬ್ಬ, ಅವ್ರದ್ದು ಏಜ್ಡ್ ಏನೋ ವೃದ್ಧಾಪ್ಯ ವೇತನ ಅವ್ರು ತಗೊಳ್ತಾ ಇದ್ದಾರೆ. ಅವನು ನಾನು ಇಷ್ಟು ವರ್ಷದಿಂದ ಇಲ್ಲೇ ಬದುಕಿದ್ದೀನಿ ಅಂತ ಅವ್ನು ಓಡಾಡೋಕ್ಕಾಗ್ತಾಯಿಲ್ಲ. ರೋಡಲ್ಲಿ ಚೇರಲ್ಲಿ ಕೂರಿಸಿ ಆಫೀಸರ್ ಕರೆಸಿ ಏನಿದು ಅಂತ ನೋಡಿದರೆ ಅವನು ಇನ್ನೊಬ್ಬ ಆಫೀಸರು ಏನೋ ಮಾಡಿಬಿಟ್ಟಿದ್ದಾನೆ.
ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂದು ನೆಕ್ಸ್ಟ್ ಡೇನೇ ವಿತಿನ್ 24 ಈ ಥರ ಘಟನೆಗಳನ್ನ ನಾನು ಹೋಗಿದ್ದೆ ಆಯಿತು. ಇದನ್ನು ಒಂದು ಸತಿ ಕ್ಲೀನಪ್ ಮಾಡೋದು ಒಳ್ಳೆಯದು. ಎಂಡ್ ಆಫ್ ದ ಡೇ ನಿಮ್ಮ ಟ್ಯಾಕ್ಸ್ ಮನಿ, ಸೊ ಅದನ್ನು ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಅನಿಸುತ್ತೆ. ಬೇರೆ ರಾಜ್ಯದವ್ರು ಬಂದು ಅದನ್ನು ಸ್ವಾಭಾವಿಕವಾಗಿ ತಗೊಳ್ಳೋದೇನಿದೆಯಲ್ಲ ಅದು ತಪ್ಪು. ಮತ್ತು ಮತನೇ ಇರೋದಿಲ್ಲ, ಇಲ್ಲಿ ಮತನೇ ಇರೋದಿಲ್ಲ. ಮತ ಇಲ್ಲ ಅಂತ ಹೇಳಿದರೆ ನಿಮ್ಮ ರಾಜ್ಯದಲ್ಲಿ ಇದನ್ನೆಲ್ಲ ಸ್ವಲ್ಪ ಫಿಲ್ಟರ್ ಮಾಡಿದರೆ ತಪ್ಪೇನಲ್ಲ. SIR ಬಂದಂಥ ಸಂದರ್ಭದಲ್ಲಿ ಮಾಡ್ತಾ ಇದ್ರಿ, ನಿಮ್ಗೆ SIRನ ನಾವು ಯಾಕೆ ಒಂದು ರೀತಿಯಲ್ಲಿ ವಿರೋಧ ನಿಮಗೆಲ್ಲರಿಗೂ ಕಾಣಿಸುತ್ತೆ, ಇಲ್ಲ ವಿರೋಧ ಪಕ್ಷದವ್ರಿಗೆ ಅಂತ ಹೇಳಿದ್ರೆ SIRನ ಯೂಸ್ ಮಾಡಿ ಮತದಾರರ ಪವಿತ್ರವಾಗಿರ್ತಕ್ಕಂಥ ಹಕ್ಕನ್ನು ತೆಗಿತಾರೆ BJP ಅವ್ರು. ಹುನ್ನಾರ SIR ಅನ್ನೋದು ನಮ್ಮ ದೇಶದೊಳಗೆ ಇದುವರೆಗೂ ಆಗೇ ಇಲ್ಲ ಈ ಥರ ಆಗ್ತಕ್ಕಂಥದ್ದು. ಅದನ್ನು ಆಗಬೇಕಾದ್ರೆ ಆಯ್ತಪ್ಪ ಮಾಡ್ತಾಯಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಾಯಿತು, ನಾವೀಗೇನು ಮಾಡ್ತಾಯಿದ್ದೀವಿ, ಮಾಡಬೇಡ್ರಿ ಅಂತ ಇದ್ದೀವ. ಮೊನ್ನೆ ನಾನು ಬೆಳಗ್ಗೆ ಶಿವಮೊಗ್ಗದಲ್ಲೇ ಇದ್ದೆ. SIRಲ್ಲಿ ಕರೆಕ್ಟಾಗಿ ನೋಡಿ, ಅವರಿಗೆ ತೊಂದರೆ ಇದ್ದರೆ ಕೆಲವು ಸತಿ ಅನ್ಎಜುಕೇಟೆಡ್ ಇರ್ತಾರೆ, ತಿಳುವಳಿಕೆ ಇಲ್ಲೇ ಇರೋರು ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವು ಸತಿ ಎರಡೆರಡು ಕಡೆಗೆ ಇಟ್ಕೊಂಡಿರ್ತಾರೆ, ಅವ್ರಿಗೆ ಬೇಡಪ್ಪ ಆ ಕಡೆನಾರು ಇಟ್ಕೋ ಇಲ್ಲ ಈ ಕಡೆನ, ಅದಕ್ಕೆ ಹೆಲ್ಪ್ ಮಾಡಬೇಕು. ಅದಕ್ಕೆ BLOs ಎಲ್ಲ ಇಟ್ಟಿದ್ದಾರೆ, ನೀವು ಹೋಗ್ಬಿಟ್ಟು ಅವ್ರ ಜೊತೆಗೆ ಮಾಡಿ ಅಂಥೇಳಿ. ಯಾರ್ಯಾರಿಗೆ ಮತ ಇದೆ ಆ ರಾಜ್ಯದಲ್ಲಿ ಅವರಿಗೆ ಅನುಕೂಲ ಕೊಡೋದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕೆಂದರೆ ಯಾರಿಗೋ ಮತ ಇರೋನಿಗೆ ಮತ ಇಲ್ಲದೇ ಇರೋನು ಸಹಕಾರ ತೊಗೊಂಡು ಹೋದರೆ ಐ ಥಿಂಕ್ ನಾವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. 3 ವರ್ಷ ಯಾಕೆ ಮಾಡಿಲ್ಲ ಅಂತ ಹೇಳಿದರೆ ತಪ್ಪುಗಳಾಗಿರ್ಬೋದು, ಸರಿ ಮಾಡಬೇಕು. ಅದನ್ನು ವಾಪಸ್ ದುಡ್ಡು ತರ್ತಾರಾ, ಹಾಗೆ ಬಿಡ್ತಾರಾ, ಅದನ್ನೆಲ್ಲ ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಈಗ ಇದೆ ಅಂತ VBG ಇದನ್ನು ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಅವರೆಲ್ಲ ಈಗ ತಲೆ ಕೆಡ್ಸ್ಕೊಂಡು ಕೊಟ್ಟೋದು. ಇವತ್ತಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲೆಲ್ಲಿಗೆ ತೊಗೊಂಡು ಹೋಗ್ತಾರೆ ಅಂತೇಳಿ. ಬಟ್ BJP ಅವ್ರು ಮಾತ್ರ ಒಂದು ತಿಳ್ಕೊಳ್ಳಿ, ಸಾಹುಕಾರರು ಮಾಡ್ತಾ ಇರ್ತಾರೆ, ಬಡವರು ಮಾಡ್ತಾರೆ. ಅದಕ್ಕೆ ಅದೇ ಪ್ರೋಗ್ರಾಮ್ ಇವ್ರ ಹತ್ರ. ಆಮೇಲೆ ಇದಕ್ಕೆ ಜಾಸ್ತಿ ಹಣ ಖರ್ಚಾಗುತ್ತೆ. ಇಡೀ ದೇಶದೊಳಗೆ ಹೈಯೆಸ್ಟು ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಅದು ಉದ್ಯೋಗ ಖಾತ್ರಿ ಇತ್ತು. ಈಗ ಅದನ್ನು ತೆಗೆದು ಈ ಹೆಸರಲ್ಲಿ ಮಾಡಿ ಮುಂದೆ ಆಮೇಲೆ ರಾಜ್ಯ ಸರ್ಕಾರದ ಷೇರು ಇದೆ. ಈಗ ರಾಜ್ಯ ಸರ್ಕಾರ ನಿಮಗೆಲ್ಲ ಇನ್ನು ಟ್ಯಾಕ್ಸ್ ಜಾಸ್ತಿ, GST ಆಯಿತು, ಇದು ಆಯಿತು, ಎಲ್ಲ ಆಯಿತು. ಕೊನೆಗೆ ನಾಳೆ 100 ರೂಪಾಯಿ ಅರ್ನ್ ಮಾಡಿದರೆ ಮೋಸ್ಟ್ಲಿ ನೀವೇ ಎಕ್ಸ್ಟ್ರಾ ದುಡ್ಡು ಕೊಡಬೇಕನ್ನೋ ಅಲ್ಲಿವರೆಗೂ ತಂದು ನಿಲ್ಲಿಸ್ತಾರೆ. ಇದು ಎಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇದನ್ನೆಲ್ಲದೂ ಕೂಡ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ, ಹುಷಾರಾಗಿ. ಜನರಿಗೆ ಸಹಕಾರ ಆಗಲಿಲ್ಲ ಅಂದರೆ ಮತ್ತು ಜನರನ್ನಿಟ್ಟು ರಿವರ್ಸ್ ಹೊಡಿಲೇಬೇಕಾಗುತ್ತೆ. ಅದೇ ಹಿಂದೆ ಮುಂದೆ ನೋಡ್ತಾರೆ. DK ಶಿವಕುಮಾರ್ ಅವರು 2028 ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ನಿಮ್ಗೆ ಅನುಕೂಲ ಮಾಡ್ತೇವೆ ಅನ್ನೋಂಥದ್ದನ್ನ ಬಹಿರಂಗವಾಗಿ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ. ಯಾರಿಗೆ? ಸರ್ಕಾರಿ ಅಧಿಕಾರಿಗಳಿರ್ಬೋದು. ನೀವು ಹೇಳೋದು ಇದು ಯಾವುದು ಈ ಪ್ರೈವೇಟೈಸೇಷನ್ ಆಫ್ ದಿಸ್ ಥಿಂಗ್. ಯಾವಾಗಲೂ ಅಷ್ಟೇ, ಯಾರೇ ಆಗಲಿ ಸರ್ಕಾರಿ ಅಧಿಕಾರಿಗೂ ಒಂದು ಮತ ಇರ್ತದೆ, ನಿಮಗೂ ಮತ ಇರ್ತದೆ. ನೀವು ನಮ್ಮ ಪರವಾಗಿ ಬರೀರಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ನೀವು ಸರಿಯಾಗಿ ನಮ್ಮನ್ನು ದಾರಿಗೆ ಕರ್ರಿ, ಪರವಾಗಿಲ್ಲ, ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ, ಇಲ್ಲ ನಾನು ನಿಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಹಾಗೆ ಏನಾಗ್ತದೆ ಯೂಶಲಿ. ಈಗ ನಾನು ಶಿಕ್ಷಣ ಸಚಿವನಾಗಿದ್ದೆ, ನೀವು ಒಳ್ಳೆ ಕೆಲಸ ಮಾಡಿ ನಾನು ನಿಮ್ಮನ್ನ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಸಹಕಾರ ಕೊಡ್ತೀನಿ. ಹಂಗೆ ಅಂದ ತಕ್ಷಣ ಏನೋ ಒಂದು ನನಗೆ ಓಟ್ ಹಾಕಿ ಅಂತ ಹೇಳಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಕೂಡ ಯಾವ ಸರ್ಕಾರ ಯಾರಿಗೆ ಸಹಕಾರ ಮಾಡುತ್ತೆ, ಅದು ಸರ್ಕಾರಿ ನೌಕರರಾಗಲಿ ಯಾರೇ ಆಗಲಿ, ಅವರ ಭವಿಷ್ಯಕ್ಕೆ, ಅವ್ರ ರಾಜ್ಯದ ಭವಿಷ್ಯಕ್ಕೆ, ಅವ್ರು ಸೇವೆ ಮಾಡ್ತಕ್ಕಂಥ ರಾಜ್ಯಕ್ಕೆ ನೀವು ಒಳ್ಳೇದು ಮಾಡಬೇಕು ಅಂತ ಹೇಳಿದರೆ ಆ ಸರ್ಕಾರನ ನೀವೆಲ್ಲರೂ ಸೇರಿ ಉಳಿಸ್ತಕ್ಕಂಥದ್ದು ಜವಾಬ್ದಾರಿ ನಿಮ್ಮದು ಅಂತೇಳಿ ಸ್ವಾಭಾವಿಕವಾಗಿ ಹೇಳ್ತಕ್ಕಂಥದ್ದೇ ಹೊರತು ಇಟ್ಸ್ ನಾಟ್ ಎ ಕಂಡೀಷನಲ್, ಇಟ್ಸ್ ಎ ರಿಕ್ವೆಸ್ಟ್. ಈಗ ನೀವೆಲ್ಲರೂ ನಮಗೆ ಓಟ್ ಹಾಕಿರಿ ಅಂತ ನಾನು ಕೇಳ್ತೀನಪ್ಪ. ಆಯ್ತು ಸರ್, ನಾವು ನಿಮ್ಮ ಕ್ಷೇತ್ರಕ್ಕೆ ಬಂದು ಹಾಕ್ತೀವಿ. ಒಂದು ತಿಂಗಳ ಇಲ್ಲ, ವಿಳಂಬ ಅಲ್ಲ ಅದು. ಐ ಥಿಂಕ್ ರಾಹುಲ್ ಜಿ ಅವರು ಬರಬೇಕು, ವೇಣುಗೋಪಾಲ್ ಸರ್ ಅವರು ಕೂಡ ಔಟ್ ಆಫ್ ಸ್ಟೇಷನ್ ಇದ್ದರು. ಇದೆಲ್ಲದೂ ಕೂಡ ಮಾತಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಆ ಕಡೆ ಜಾಸ್ತಿ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರೆಲ್ಲ ಯಾವಾಗ ಏನು ಮಾಡಬೇಕು ಆದಷ್ಟು ಬೇಗ ಆದರೆ ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೀನಿ. ಒಂದು ತಿಂಗಳು ಯಾರು ನಿನ್ಗೆ ಕೇಳೇ ಮಾಡ್ತಾರೆ ಹೈಕಮಾಂಡ್ ಅವರು. ತಿಂಗಳಿಂದ ಒಳ್ಳೆ ರೆಸ್ಟ್ ಮಾಡಿದ್ರಿ ಅನ್ಸುತ್ತೆ ಸರ್. ಒಳ್ಳೆ ರೆಸ್ಟ್ ಮಾಡಿದ್ರಿ? ಇಲ್ಲ, ಒಳ್ಳೆ ರೆಸ್ಟ್ ಇಲ್ಲ. ಒಂದೇನು ಗೊತ್ತಾ, ಪಾಪ ಎಲ್ಲ ನಮ್ಮ ನನಗದು ದಿನ ಕೆಲಸ ಮಾಡಿ ಬಟ್ ಭಾಳ ಒಂದು ಸಂತೋಷ ಏನು ಅಂತ ಹೇಳಿದರೆ ನಿಮ್ಮ ಹತ್ರ ಹಂಚ್ಕೊಬೇಕು. ಲಾಸ್ಟ್ ಟೈಮ್ 1,37,000 ಆಗಿತ್ತು PUC ಅಡ್ಮಿಷನ್ನು. ಈ ಸತಿ ನಿನ್ನೆ ಬೆಳಗ್ಗೆಗೆ ನಾನು ನೋಡಿದೆ 1,72 ಆಗಿದೆ. ಸೊ ಒಂದು 36,000. ಇಲ್ಲ ಮಾಹಿತಿ ಆಸೆ ಅಲ್ಲ. ಮಾಹಿತಿ ಯಾಕೆ ತಗೊಳ್ತೀನಿ ಅಂದರೆ ಮಾಡಿರೋ ಕೆಲಸ ಇವಾಗ ಗೊತ್ತಾಗೋದು. BJP ಅವ್ರು ಮಾಡಿರೋ ಹೊಲ್ಸನ್ನ ನಾನು ಅನುಭವಿಸ್ಬೇಕಾಯ್ತು ಸ್ಟಾರ್ಟಿಂಗು. ಈಗ ನಾವು ಮಾಡಿರೋದು 3 ಇಯರ್ಸ್ ಒಳ್ಳೆ ಕೆಲಸ, ಇನ್ಮೇಲೆ ಚೆನ್ನಾಗಿ ಬರುತ್ತಲ್ಲ ಅದ್ರದ್ದೊಂದು. ಸ್ಕೂಲ್ದು ಇನ್ನೊಂದು ಲಕ್ಷ ಆದರೆ ಅದು ಕೂಡ ಹೋದ ವರ್ಷಕ್ಕೆ ಕ್ರಾಸ್ ಆಗುತ್ತೆ. ಇಲ್ಲಾಂದರೆ 3 ಲಕ್ಷ ಕಮ್ಮಿ ಆಗೋದು. ನೀವು ತಿಳ್ಕೊಳ್ಳಿ,
3 ಲಕ್ಷ 2 ಲಕ್ಷ ಅಡ್ಮಿಷನ್ ಕಮ್ಮಿ ಆಗೋದು. ಸೊ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ವಿಶ್ವಾಸ ಮೂಡಿದೆ, ಪ್ರಾಕ್ಟಿಕಲ್ ಆಗಿ ತರಬೇಕು. ಅದು ಕೆ ಪಿ ಎಸ್ ಅದಲ್ಲ, ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ನಡೀತದೆ. ಸಿದ್ದರಾಮಯ್ಯ ಸಾಹೇಬರು ಕೂಡ ಮಾರ್ಗದರ್ಶನವನ್ನು ಕೊಡ್ತಾರೆ. ಎಕ್ಸ್ಪ್ಯಾನ್ಷನ್ದೆಲ್ಲ ಅದು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನೆಲ್ಲ ದೊಡ್ಡವ್ರು ನೋಡ್ಕೊಳ್ತಾರೆ. ನಾವು ತುಂಬ ಚಿಕ್ಕವ್ರು ಆಗ್ತೀವಿ ಅದಕ್ಕೆ. ಬಟ್ ಒಂದು ಪ್ರದೀಪ್ ಈಶ್ವರ್ ಅವ್ರದ್ದು, ನಾನು ಸ್ವಲ್ಪ ಯೂಶ್ವಲಿ ಕ್ವೈಟ್ ಆಗಿರ್ತೀನಿ, ಬಟ್ ಅವನ ಹತ್ರ ಮಾತಾಡಿದ ಮೇಲೆ, ಆಮೇಲೆ ನಿನ್ನೆ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ಮಾತಾಡ್ಬೇಕಾದ್ರೆ ನೊಂದ್ಕೊಂಡು ಮಾತಾಡಿರೋದು, ಐ ಥಿಂಕ್ ದಿಸ್ ಇಸ್ ನಾಟ್ ರೈಟ್. ಎಲ್ಲರೂ ಸ್ವಲ್ಪ ನಾವು ತಾಳ್ಮೆಯಿಂದ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಓಕೆ.